ಜಾತಿ ನಿಂದನೆ ಕೇಸ್ನಲ್ಲಿ ಶಾಸಕ ಮುನಿರತ್ನ ಅವರ ಬಂಧನ ಆಗಿದೆ. ಆರ್ ನಗರ ಕ್ಷೇತ್ರದ ಬಿಜೆಪಿ ಶಾಸಕರು ಮುನಿರತ್ನ ಅವರನ್ನು ಬಂಧಿಸಿರುವ ಪೊಲೀಸರು ನಿನ್ನೆಯಿಂದಲೂ ಮುನಿರತ್ನ ಅವರ ತೀವ್ರ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಆದರೆ ಎಷ್ಟೇ ವಿಚಾರಣೆ ನಡೆದರೂ ಕೂಡ ಮತ್ತೆ ಹೇಳಿದ್ದನ್ನೇ ಹೇಳ್ತಿದ್ದಾರೆ ಮಾನ್ಯ ಶಾಸಕರು. ಆರ್ ನಗರದ ಶಾಸಕರು ಜಾತಿ ನಿಂದನೆ ಆಡಿಯೋ ಒಂದು ವೈರಲ್ ಆದ ಬೆನ್ನಲ್ಲೇ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಶೇಷಾದ್ರಿಪುರ ಎಸಿಪಿ ಪ್ರಕಾಶ್ ರೆಡ್ಡಿ ಸಮ್ಮುಖದಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಹಾಗಾದ್ರೆ ವಿಚಾರಣೆ ಸಂದರ್ಭದಲ್ಲಿ ಮುನಿರತ್ನ ಏನು ಹೇಳ್ತಿದ್ದಾರೆ? ಸತತವಾಗಿ ನಿನ್ನೆಯಿಂದ ವಿಚಾರಣೆ ನಡೀತಾನೆ ಇದೆ. ವಿಚಾರಣೆಯಲ್ಲಿ ಮುನಿರತ್ನ ಏನು ಹೇಳಿದ್ರು ಅನ್ನೋದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಪವರ್ ಟಿವಿ ಈಗ ನಿಮಗೆ ಕೊಡುತ್ತೆ. ಹಾಗಾದ್ರೆ ಏನೇನು ಪ್ರಶ್ನೆಗಳು? ಸಾಮಾನ್ಯವಾದಂಥ ಒಂದಿಷ್ಟು ಪ್ರಶ್ನೆಗಳು. ಈಗಾಗಲೇ ದೂರು ಕೊಟ್ಟಿರುವಂಥ ವ್ಯಕ್ತಿ ನಿಮಗೇನಾದ್ರೂ ಪರಿಚಯ ಇದಾನ? ಆ ವ್ಯಕ್ತಿ ಪರಿಚಯ ಇದ್ರೆ ನಿಮ್ಗೆ ಹೇಗೆ ಪರಿಚಯ? ಸೆಲ್ವರಾಜು ನಿಮ್ಗೆ ಯಾವ ರೀತಿಯಲ್ಲಿ ಪರಿಚಯ? ಆಡಿಯೋ ಒಂದು ಕೇಳಿ ಬಂದಿದೆಯಲ್ಲ, ಅದರಲ್ಲಿರುವ ಧ್ವನಿ ನಿಮ್ಮದೇನಾ? ಪ್ರಶ್ನೆಗಳು ಸಾಂದರ್ಭಿಕ ಪ್ರಶ್ನೆಗಳು. ಆದರೆ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ಮುನಿರತ್ನ ಹೇಳ್ತಾ ಇರೋದು ಒಂದೇ, ನಾನೇನೂ ತಪ್ಪು ಮಾಡಿಲ್ಲ, ನನಗೇನೂ ಗೊತ್ತಿಲ್ಲ, ರಾಜಕೀಯ ಷಡ್ಯಂತ್ರ ಇದು ಅಂತ ಹೇಳ್ತಿದ್ದಾರೆ ಮಾನ್ಯ ಶಾಸಕರು. ಅದನ್ನು ಬಿಟ್ಟು ಬೇರೆ ಏನೂ ಹೇಳ್ತಾ ಇಲ್ಲ. ರಾಜಕೀಯ ಷಡ್ಯಂತ್ರದಲ್ಲಿ ನನ್ನನ್ನು ಸಿಕ್ಕಾಕ್ತಿದ್ದಾರೆ. ಚೆಲುವರಾಜ, ವೇಲ್ ನಾಯ್ಕರು ಇವರಿಬ್ಬರು ಕೂಡ ನನ್ನ ಜೊತೆಯಲ್ಲೇ ಇದ್ದವರು. ಆದರೆ ಈಗ ಅವರು ಉಂಡ ಮನೆಗೆ 2 ಬಗೆದಿದ್ದಾರೆ ಅನ್ನುವ ಆರೋಪವನ್ನು ಅಂದರೆ ಉತ್ತರದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ ಅಂತ ಶಾಸಕ ಮುನಿರತ್ನ ಮಾತನಾಡಿದ್ದಾರೆ. ಎಷ್ಟೇ ಪ್ರಶ್ನೆ ಮಾಡಿದ್ರು ಶಾಸಕರ ಬಾಯಲ್ಲಿ ಬರ್ತಾ ಇರೋದು ಒಂದೇ ಒಂದು ಉತ್ತರ, ನಿನ್ನೆಯಿಂದಲೂ ಅದನ್ನೇ ಹೇಳ್ತಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ಅವರನ್ನು ನನ್ನ ಜೊತೆಗೆ ಇದ್ದವರು ಈಗ ರಾಜಕೀಯ ಷಡ್ಯಂತ್ರ ಮಾಡಿ ಅವರನ್ನು ನನ್ನ ವಿರುದ್ಧ ಎತ್ತಿ ಕಟ್ಟಿದ್ದಾರೆ. ಅಷ್ಟೇ, ಇದು ರಾಜಕೀಯ ಷಡ್ಯಂತ್ರ, ನಂದೇನೂ ತಪ್ಪಿಲ್ಲ ಅನ್ನೋದನ್ನು ಬಿಟ್ಟು ಮುನಿರತ್ನ ನಿನ್ನೆಯಿಂದಲೂ ಈವರೆಗೂ ಯಾವುದನ್ನು ಬಾಯ್ಬಿಟ್ಟಿಲ್ಲ. ಬೇರೆ ಯಾವ ವಿಚಾರದ ಬಗ್ಗೆನೂ ಕೂಡ ಅವ್ರು ಮಾತಾಡ್ತಿಲ್ಲ. ಏನೇ ಹೇಳಿದ್ರು ನನ್ನ ಜೊತೆಗಿದ್ದಾರೆ, ನನ್ನ ಜೊತೆಗೆ ಇದ್ದರು, ನನ್ನ ಜೊತೆಗೆ ಚೆನ್ನಾಗಿದ್ದರು, ಉಂಡ ಮನೆಗೆ ಎರಡು ಬಗ್ದಿದ್ದಾರೆ ಅನ್ನುವ ಮಾತುಗಳನ್ನು ಮುನಿರತ್ನ ಮಾತಾಡ್ತಿದ್ದಾರೆ. ಆರ್ ನಗರದ ಶಾಸಕರು. ಮುನಿರತ್ನ ಅವರಿಂದ ಏನಾದರೂ ಮಹತ್ವದ ವಿಚಾರವನ್ನು ಹೊರಗಡೆ ತೆಗೆಯೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಇಲ್ಲ. 2 ದಿನಗಳ ಕಸ್ಟಡಿ ಮುಗಿಯೋ ಹಂತ. ಮುನಿರತ್ನ ಅವರ ವಿಚಾರದಲ್ಲಿ ತನಿಖೆ ನಡಿಬೇಕು, ಸರಿಯಾಗಿ ನಡಿಬೇಕು ಅಂತಂದರೆ ಒಂದೇ ಆಪ್ಷನ್ ಸದ್ಯಕ್ಕಿರೋದು, FSLಗೆ ಆ ವಾಯ್ಸ್ ಸ್ಯಾಂಪಲ್ ರವಾನೆ. ಕೇಸ್ನಲ್ಲಿ ಪ್ರಮುಖವಾಗಿ ಒಂದು ಆಡಿಯೋ ಸದ್ದು ಮಾಡ್ತಿದೆ. ಅಟ್ರಾಸಿಟಿ ಕೇಸ್ನಲ್ಲಿ ಈ ಆಡಿಯೋ ಪ್ರಮುಖ ಸಾಕ್ಷ್ಯವಾಗಿ ನಿಲ್ಲುತ್ತೆ. ಆ ಹಿನ್ನೆಲೆಯಲ್ಲಿ ಆಡಿಯೋದಲ್ಲಿರುವಂಥ ವಾಯ್ಸ್ನ ಪರೀಕ್ಷೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ವಾಯ್ಸ್ ಸ್ಯಾಂಪಲ್ ಅನ್ನು ಪಡಿತಾರೆ. FSLಗೆ ಇವರ ವಾಯ್ಸ್ ಸ್ಯಾಂಪಲ್ ಅಂದರೆ ಇವ್ರನ್ನ ಅರೆಸ್ಟ್ ಮಾಡಿದ ನಂತರ ಇವ್ರ ಹತ್ರ ಮಾತಾಡಿ ಸರ್ ಅಂತ ಒಂದು 2-3 ಟೋನಲ್ಲಿ ಮಾತಾಡಿ ಅವರ ವಾಯ್ಸನ್ನು ರೆಕಾರ್ಡ್ ಮಾಡಿ FSLಗೆ ಕಳಿಸ್ತಾರೆ. FSL ಅವರು ಇವರ ಆಡಿಯೋ, ಇವರ ವಾಯ್ಸು ಮತ್ತು ಈಗ ಆಡಿಯೋ ಬಂದಿದೆಯಲ್ಲ ಅದರಲ್ಲಿರೋ ವಾಯ್ಸ್, ಅವೆರಡನ್ನು ಕಂಪೇರ್ ಮಾಡಿ ಇವೆರಡು ಒಂದೇ ವಾಯ್ಸಾ, ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋದನ್ನು ವರದಿ ರೂಪದಲ್ಲಿ ಕೊಡ್ತಾರೆ. ಒಂದು ವೇಳೆ ಅಲ್ಲಿ ವಾಯ್ಸ್ ಮ್ಯಾಚ್ ಆಯಿತು ಅಂತಂದರೆ ಆಗ ಈ ಪ್ರಕರಣದಲ್ಲಿ ಬಹಳ ಪ್ರಮುಖವಾದ ಸಾಕ್ಷ್ಯ ಅದಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಪೊಲೀಸರ ಮುಂದಿರೋದು ಒಂದೇ ಆಪ್ಷನ್. ಅಂದರೆ 2-3 ಆಪ್ಷನ್ಗಳಲ್ಲಿ ಮುನಿರತ್ನ ಅವರ ವಿಚಾರಣೆ, ಅವರೇನಾದರೂ ಬಾಯಿ ಬಿಡ್ತಾ ಇಲ್ಲ ಇಲ್ಲಿವರೆಗೂ. ಹಾಗಾದರೆ ಈ ಪ್ರಕರಣದ ತನಿಖೆ ಹೇಗೆ ನಡೆಸಬೇಕು? ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಒಂದು ಆಡಿಯೋ ಇದೆಯಲ್ಲ, ಆ ಆಡಿಯೋವನ್ನು FSLಗೆ ಕಳಿಸಿದ್ದಾರೆ ಆಲ್ರೆಡಿ. ಆಡಿಯೋದ ಸತ್ಯಾಸತ್ಯತೆಯನ್ನು ತೆಗಿಬೇಕು. ಇದು AI ಜನರೇಟೆಡ್ ಆಡಿಯೋನಾ ಅಥವಾ ಕಂಪ್ಯೂಟರ್ ಏನಾದರೂ ಸೃಷ್ಟಿ ಮಾಡಿರೋ ಆಡಿಯೋನಾ ಅಥವಾ ಇವರ ವಾಯ್ಸನ್ನು ಯಾರಾದರೂ ಮಿಮಿಕ್ರಿ ಮಾಡಿದ್ರಾ? ಇವೆಲ್ಲದರ ಬಗ್ಗೆ FSLಗೆ ಮಾಹಿತಿಯನ್ನು ಕೇಳಿದ್ದಾರೆ. ಇವರ ಒರಿಜಿನಲ್ ಧ್ವನಿ ಒಂದು ಮುದ್ರಿಕೆಯನ್ನು ಕೂಡ FSLಗೆ ಕಳಿಸಿದ್ದಾರೆ. ಮ್ಯಾಚ್ ಆದರೆ ಮುನಿರತ್ನ ಅವರಿಗೆ ಕಂಟಕ ಫಿಕ್ಸು ಅಂತ ಹೇಳಬಹುದು. ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಗುಡ್ ಮಾರ್ನಿಂಗ್. ಶಾಸಕ ಮುನಿರತ್ನ ಅವರ ಅರೆಸ್ಟ್ ಈಗಾಗಲೇ 24 ಗಂಟೆಗಿಂತಲೂ ಜಾಸ್ತಿ ಕಳೆದಿದೆ. ಏನೇನು ವಿಚಾರಗಳು ಈವರೆಗೆ ಹೊರಗಡೆ ಬಂದಿದೆ? ಮುನಿರತ್ನ ಏನು ಹೇಳ್ತಿದ್ದಾರಂತೆ ವಿಚಾರಣೆಯಲ್ಲಿ? ಎಸ್, ಖಂಡಿತ ಪ್ರಣತ್. ಈಗಾಗಲೇ ಏನು ಒಂದು ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಕೇಸ್ನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಶಾಸಕ ಮುನಿರತ್ನ ಅವ್ರನ್ನ ಈಗಾಗಲೇ ಅಶೋಕ್ ನಗರ ಪೊಲೀಸಲ್ಲಿ ಒಂದಿಷ್ಟು ಎಂಕ್ವೈರಿ ಮಾಡ್ತಾ ಇದೆ. ಈಗಾಗಲೇ ಏನು ಒಂದು ACP ಪ್ರಕಾಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈಗಾಗಲೇ ವಿಚಾರಣೆ ನಡೀತಿರುವಂಥದ್ದು. ಅಂದರೆ ಈಗಾಗಲೇ ಏನು ಒಂದು ಆಡಿಯೋ ಕೂಡ ಲೀಕ್ ಆಗಿದೆ. ಆ ಆಡಿಯೋ ಸಂಬಂಧಪಟ್ಟಂಗೆ ಇದು ನಿಮ್ಮದೇನಾ ಅಂತೇಳಿ ಒಂದಿಷ್ಟು ಪ್ರಶ್ನೆ ಕೇಳ್ತಿದ್ದಾರೆ. ಜೊತೆಗೆ ಈಗಾಗಲೇ ಏನು ಗುತ್ತಿಗೆದಾರ ಚೆಲುವರಾಜು ಅವರು ನಿಮಗೆ ಹೇಗೆ ಪರಿಚಯ,
ಜೊತೆಗೆ ನೀವು ಕಮಿಷನ್ ಆಮಿಷ ಒಡ್ಡಿದ್ದು ಅದು ಯಾವ ಒಂದು ಕಾಮಗಾರಿಗೆ ನೀವು ಆಮಿಷ ಒಡ್ಡಿದ್ರಿ, ಅವರು ನಿಮಗೆ ಯಾವಾಗಿಂದ ಪರಿಚಯ, ಇದು ಆಡಿಯೋ ನಿಮ್ಮದೇನಾ ಅಂತ ಹೇಳ್ಬಿಟ್ಟು ಈಗಾಗಲೇ ACP ಅವರು ಒಂದಿಷ್ಟು ಎಂಕ್ವೈರಿ ಮಾಡ್ತಾರಂಥದ್ದು. ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಮುನ್ರತ್ನ ಅವರು ಕೊಡ್ತಾ ಇರೋದು ಒಂದೇ ಉತ್ತರ, ಇದು ನಂದಲ್ಲ ಆಡಿಯೋ, ಇದೆಲ್ಲವೂ ಕೂಡ ಕೇವಲ ರಾಜಕೀಯ ಷಡ್ಯಂತ್ರದಿಂದ ಇದು ನಡೀತಿದೆ ಅಂತೇಳಿ ಮುನ್ರತ್ನ ಅವರು ಉತ್ತರ ಕೊಡ್ತಾ ಇರುವಂಥದ್ದು. ಆದರೆ ಈಗಾಗಲೇ ನಿನ್ನೆಯಿಂದನೂ ಕೂಡ ಅಂದರೆ 2 ದಿನ ಪೊಲೀಸ್ ಕಸ್ಟಡಿಗೆ ಮುನ್ರತ್ನ ಅವ್ರನ್ನ ತೆಗೆದುಕೊಳ್ಳೋದಾಯಿತು. ನಿನ್ನೆ ಕೂಡ ಎಂಕ್ವೈರಿ ಮಾಡಿದ್ದಾರೆ, ಇವತ್ತು ಕೂಡ ಮತ್ತಷ್ಟು ವಿಚಾರಣೆಯನ್ನು ಕೂಡ ನಡೆಸಲಾಗುತ್ತೆ. ಆದರೆ ಇಲ್ಲಿ ಮುಖ್ಯವಾಗಿ ಇವತ್ತು ಅಂದರೆ ನಿನ್ನೆ ಇದು ನಂದಲ್ಲ ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಿದ್ದಂತಹ ಮುನ್ರತ್ನ ಅವ್ರನ್ನ ಅಂದರೆ ಏನು ನಿನ್ನೆ ಗುತ್ತಿಗೆದಾರರ ಏನು ಚೆಲುವರಾಜ್ ಇದ್ದಾರೆ ಅವರ ಆಡಿಯೋ ಮತ್ತು ಮುನ್ರತ್ನ ಆಡಿಯೋನ ಈಗಾಗಲೇ FSLಗೆ ರವಾನೆ ಮಾಡಿದ್ದಾರೆ. FSLಗೆ 2 ದಿನದ ನಂತರ ವರದಿ ಬರಬೇಕಾಗುತ್ತೆ. ವರದಿ ಬಂದಲ್ಲಿ ಒಂದು ವೇಳೆ ಏನಾದರೂ ಮುನ್ರತ್ನ ಅವ್ರದ್ದೇ ಇದು ಅಂತ ಅಂದರೆ ಅಲ್ಲಿ ಒಂದಿಷ್ಟು ಎಂಕ್ವೈರಿ ಮಾಡಬೇಕಾದ್ರೆ ಈಗಾಗಲೇ ಮುನ್ರತ್ನ ಅವರು ಹೇಳ್ತಿದ್ದಾರೆ ಇದು ಆಡಿಯೋ ನಂದಲ್ಲ, ಇದು ಎಡಿಟಿಂಗ್ ಮಾಡಿರೋ ವಿಡಿಯೋ ಇದೆ, ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ. ಹೀಗಾಗಿ FSLಗೆ ಆಡಿಯೋನ ರವಾನೆ ಮಾಡಲಾಗಿದೆ. 2 ದಿನ ನಂತರ ವರದಿ ಬರಲಾಗಿದೆ. ವರದಿಯಲ್ಲಿ ಏನಾದರೂ ಮುನ್ರತ್ನ ಅವ್ರದ್ದೇ ಆಡಿಯೋ ಅಂತೇಳಿ ಖಚಿತವಾದರೆ ಇದು ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ ಮುನ್ರತ್ನ ಅವ್ರಿಗೆ. ಬಟ್ ಇವತ್ತು ಕೂಡ ACP ಅವರ ನೇತೃತ್ವದಲ್ಲಿ ಇವತ್ತು ಕೂಡ ಒಂದಿಷ್ಟು ವಿಚಾರಣೆ ನಡೀತದೆ. ವಿಚಾರಣೆ ನಡೆದ ನಂತರ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಬಟ್ 2 ದಿನಗಳು ವರದಿ ಬಂದ ನಂತರ ಏನಾಗುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. ಪ್ರಣಾತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.